ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿ ಆಗಿತ್ತು ಇವತ್ತು ಎಕ್ಸ್ಪೈರಿ? ಗ್ಯಾಪ್ ತುಂಬೋ ಥರ ಎಕ್ಸ್ಪೈರಿ ಅಂತ ಅನ್ಕೊಂಡಿದ್ವಿ, ಗ್ಯಾಪ್ನ ತುಂಬಿತು. ಆದರೆ ಎಲ್ಲದೂ ಕೂಡ ಗ್ಯಾಪ್ ಅಪ್ ಓಪನಿಂಗಲ್ಲೇ ಮುಗಿಸ್ಬಿಡ್ತು ನಿಫ್ಟಿ. ಸೊ ಇಂಟ್ರೆಸ್ಟಿಂಗ್ ಆಗಿತ್ತು. ಸುಮಾರು ಸೆಕ್ಟರ್ಗಳು ಪಾಸಿಟಿವ್ ಆಗಿ ಬಂದಿದೆ. ಎಸ್ಪೆಷಲಿ ಶುಗರ್ ರಿಲೇಟೆಡ್ ಸ್ಟಾಕ್ಸ್ಗಳು ಯಾವುದಿತ್ತು ಅದೆಲ್ಲದೂ ಕೂಡ ಒಂದು ಪಾಸಿಟಿವ್ ಬಂದಿದೆ. ಅವ್ರದ್ದು ಎಥನಾಲ್ ಏನಿದೆ ಅದರಲ್ಲಿ ಒಂದು ಪ್ರೈಸ್ನ ಹೈಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಪ್ರಾಬಬ್ಲಿ ಅದರಿಂದ ಶುಗರ್ ರೇಟ್ನು ಕೂಡ ಜಾಸ್ತಿ ಮಾಡ್ಬೋದೇನೋ. ಬಟ್ ರಾ ಮೆಟೀರಿಯಲ್ ಆಗಿರೋದು ಅಂದರೆ ಈಗ ಏನಾಗ್ತಾ ಇದೆ, ಎಥನಾಲ್ ಕಾಸ್ಟ್ ಜಾಸ್ತಿ ಆಯಿತು ಅಂತಂದರೆ ಇವಾಗ ಇವರಿಗೆ ಮಲ್ಟಿಪಲ್ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಆಗೋಗ್ತಾ ಇತ್ತು. ಇವಾಗ ಅದನ್ನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಇನ್ನೂ ಡಿಮ್ಯಾಂಡ್ ಬರ್ಬೋದು. ಏನು ಯಾವ ಥರ ಅಂತ ಅದು ವಿಶ್ಲೇಷಣೆ ಸಿಗ್ತಾ ಇದೆ ಗೊತ್ತಿಲ್ಲ. ಮೇನ್ಲಿ ಬಿಕಾಸ್ ಇವಾಗ ನಿಮ್ಗೆ ಗೊತ್ತಿರ್ಬೋದು, ಇವಾಗ ಕಬ್ಬನ್ನು ಬೆಳೀತಾ ಇರೋದ್ರಲ್ಲಿ ಅದರಲ್ಲಿ ಎಥನಾಲ್ ಪ್ರೊಡಕ್ಷನಿಂದನೂ ಕೂಡ ಯೂಸ್ ಮಾಡ್ತಾರೆ ಅಂತ ಇತ್ತು. ಇದೆಲ್ಲ ಕಾರಣದಿಂದಾಗಿ ಒಂದು ಪಾಸಿಟಿವ್ ಮೂವ್ಮೆಂಟ್ ಬಂದಿರ್ಬೋದು ಶುಗರ್ ರಿಲೇಟೆಡ್ ಸ್ಟಾಕ್ಸು. ಈಗ ಅದಲ್ಲದೆ ಅಂತ ನೋಡಿದ್ರೆ ಇವತ್ತು PSU ಸ್ಟಾಕ್ಗಳು ಆಫ್ಟರ್ ಅ ಲಾಂಗ್ ಟೈಮ್ ಇವತ್ತು ಒಂದು ಬುಲಿಶ್ ಸೆಂಟಿಮೆಂಟ್ನ ತೋರಿಸಿತ್ತು. PSU ಬ್ಯಾಂಕ್ ಆಗಿರ್ಬೋದು, PSU ರೈಲ್ವೆ ರಿಲೇಟೆಡ್ ಸ್ಟಾಕ್ಸ್ಗಳು ಯಾವುದಿದೆ ಅದೆಲ್ಲ ನಿನ್ನೆ ಅಷ್ಟೇ ಮಾತಾಡಿದ್ವಿ ರೈಲ್ವೆ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಬಟ್ ಇವತ್ತು ಸ್ಟಾಕ್ ಆಫ್ ದ ಡೇ ಅಂದರೆ HDFC ಲೈಫ್ ಅಂತ ಕಾಣಿಸುತ್ತೆ. 7.94%, ಆಲ್ಮೋಸ್ಟ್ 8% ಅಪ್ ಮೂವ್ಮೆಂಟ್ ಬಂದಿದೆ HDFC ಲೈಫಲ್ಲಿ. ಈಗ ಒಂದು ಒಳ್ಳೆ ರೀತಿಯಂತ ಚಾನಲ್, ಒಂದು ಒಳ್ಳೆ ವಾಲ್ಯೂಮಲ್ಲೂ ಕೂಡ ಆಗಿದೆ, ಒಂದು ಒಳ್ಳೆ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಮಾಡ್ತಾ ಇದೆ. ಸೊ GST ಇದು ಇನ್ನೂ ಬಂದಿಲ್ಲ, ರೇಟ್ ಬಂತು ಅಂತಂದರೆ ಮತ್ತೆ ಇನ್ನೊಂದು ಫರ್ದರ್ ಪುಷ್ ಸಿಗ್ತಾ ಹೋಗ್ಬೋದು. ಈ ವರ್ಷ 750-760 ಝೋನ ಮತ್ತೆ ಟೆಸ್ಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಡಿಸ್ಕ್ಲೇಮರ್, HDFC ಲೈಫಲ್ಲಿ ನಾನು ಇನ್ವೆಸ್ಟ್ ಆಗಿದ್ದೀನಿ, ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಟ್ರೆಂಡ್ ಟು 2.8% ಫಾಲ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಡಾಕ್ಟರ್ ರೆಡ್ಡಿಸಲ್ಲೂ ಕೂಡ ಇವತ್ತು ಕರೆಕ್ಷನ್ ಬಂದಿತ್ತು. ಬಟ್ ನಿಫ್ಟಿ ನೆಕ್ಸ್ಟ್ 50 ಸ್ಟಾಕ್ಸಲ್ಲಿ ನೋಡೋದಾದರೆ ಸುಮಾರು ಸ್ಟಾಕ್ಗಳು ನಮಗೆ ಇವತ್ತು ಪಾಸಿಟಿವ್ ಅಲ್ಲಿಗೆ ಎಂಡ್ ಆಗಿರೋದು ಕಾಣಿಸ್ತಾ ಇದೆ. ಹಿಂಡನ್ಬರ್ಗು ಮುಚ್ಚೋಗ್ತಾ ಇದೆ ಅಂತ ಸುದ್ದಿ ಬಂತು. ಈ ಕಾರಣದಿಂದಾಗಿ ಅದಾನಿ ಸ್ಟಾಕ್ಸ್ಗಳೆಲ್ಲ ಇವತ್ತು ಪಾಸಿಟಿವ್ ಆಗಿ ಓಪನ್ ಆಯಿತು. ಯಾಕೆಂದರೆ ಶಾರ್ಟ್ ಮಾಡಿ ಅವ್ರ ಬಗ್ಗೆ ರಿಪೋರ್ಟ್ ಜನರೇಟ್ ಮಾಡಿರ್ತಿದ್ದೆ ಹಿಂಡನ್ಬರ್ಗ್ ಅಲ್ವಾ. ಈಗ ಅವರೇ ಹೋಗ್ತಾ ಇದ್ದಾರೆ ಅಂತಂದರೆ ಏನು ಅಂತ ಒಂದು ಪಾಸಿಟಿವ್ ಸೆಂಟಿಮೆಂಟ್ ತೋರಿಸಿರ್ಬೋದು. ಬಟ್ ಯಾವುದೇನೇ ಹೇಳಿ ನೀವು ಫಂಡಮೆಂಟಲ್ಸ್ನ ಬೆಲೆ ಕೊಟ್ಟು ಅಂಥ ಸ್ಟಾಕ್ಗಳನ್ನು ಮಾತ್ರ ನೀವು ತೊಗೊಂಡು ಇಟ್ಕೋಬೋದು. ಸೊ ನಿಫ್ಟಿ 15ನಲ್ಲಿ FMCG ಕಂಪ್ಲೀಟಾಗಿ ಇವತ್ತು ರೆಡ್ ಆಗಿದೆ. ಬಟ್ ಒಳ್ಳೆ ಲೆವೆಲ್, ಇವಾಗ FMCG ಸೆಕ್ಟರ್ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಲೆವೆಲ್ ಅಂತ ನನಗೆ ಅನಿಸುತ್ತೆ. IT ಇವತ್ತು ಒಂದು ಕಂಪ್ಲೀಟಾಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ಬೋದು. ಐ ಥಿಂಕ್ ಇವತ್ತು ರಿಲಯನ್ಸ್ದು ರಿಸಲ್ಟ್ಸ್ ಇದೆ, ಇನ್ಫೋಸಿಸ್ ಇವತ್ತು ರಿಸಲ್ಟ್ ಇತ್ತು. ನಾನು ಫಾಲೋ ಅಪ್ ಮಾಡಿಲ್ಲ ರಿಸಲ್ಟ್ ಬಗ್ಗೆನೇ ಬೇಕಾದ್ರೆ ಒಂದು ಡೆಡಿಕೇಟೆಡ್ ಆಗಿ ಮಾತಾಡ್ತಾ ಹೋಗೋಣಂತೆ ಯಾವ ರೀತಿ ಬಂದಿತ್ತು ಏನು ಕತೆ ಅಂತ. ಬಟ್ ಇನ್ಫೋಸಿಸ್ ರಿಸಲ್ಟ್ಸ್ ಇದ್ದಿದ್ದಿನ ಎಲ್ಲ IT ಸೆಕ್ಟರ್ ನೆಗೆಟಿವ್ ಆಗಿದೆ. ITCS ರಿಸಲ್ಟ್ ಇದ್ದಿದ್ದಿನ ಎಲ್ಲದೂ ಕೂಡ ಪಾಸಿಟಿವ್ ಆಗಿ ತೋರಿಸಿತ್ತು ಸೆಂಟಿಮೆಂಟ್ನ. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ನೋಡ್ತಾ ಬರೋದಾದರೆ ನೋಡಿ, ನೆನ್ನೆ ಏನು ಮಾತಾಡಿದ್ವಿ, ಇಲ್ಲಿ ಒಂದು ಪರ್ಫೆಕ್ಟಾಗಿ ಇದು ಒಂದು ಇಂಟರ್ನಲ್ ಕ್ಯಾಂಡಲ್ ಝೋನಲ್ಲಿ ಅಂತ ಒಂದು ಝೋನಲ್ಲಿ ಮುಗಿಸ್ಕೊಂಡು ಹೋಗಿದೆ. ನಾಳೆ ಅಕಸ್ಮಾತ್ 23,320 ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋದರೆ 23,400 ಫಸ್ಟ್ ಈ ಗ್ಯಾಪ್ನ ಫಿಲ್ ಆಗುತ್ತೆ. ಅದಕ್ಕೆ ನಮ್ಮ ಮೇಲ್ಗಡೆ ಹೋದರೆ 23,500 ತನಕ ಗ್ಯಾಪ್ ಫಿಲ್ಲಿಂಗ್ ಆಗೋ ಸಾಧ್ಯತೆ ಇದೆ ಅಂತ. ಇವತ್ತೇನಾಯಿತು, ಓಪನಿಂಗಲ್ಲೇ ಗ್ಯಾಪನ್ನು ಫಿಲ್ ಮಾಡೋ ಥರ ಓಪನಿಂಗ್ ಆಗಿಬಿಟ್ಟಿದೆ 23,400. ಅಲ್ಲಿಗೇನಾಯ್ತು, ಫಸ್ಟ್ ಟ್ರೇಡೇ ನಿಮಗೆ ಇಲ್ಲಿ ಡಮಾರ್ ಗ್ಯಾಪ್ ಫಿಲ್ ಆಗೋಯ್ತು. ಸೊ ಡಮಾರ್ ಅಲ್ಲಿಂದ ಕೆಳಗಡೆ ಬರ್ತಾ ಇದೆ. ಕೆಳಗಡೆ ಬರ್ತಿದ್ದಾಗ ಶಾರ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಮಾತಾಡ್ಕೊಂಡ್ವಿ. ಕಾರಣ ಏನು ಅಂತಂದರೆ 2 ದಿನ ಒಂದೇ ರೇಂಜಲ್ಲಿ ಇದ್ದಿದ್ದ ಲೆವೆಲ್ಗೆ ವಾಪಸ್ ಗ್ಯಾಪ್ ಓಪನಿಂಗ್ ವಾಪಸ್ ಬರ್ತೀನಿ ಏನಾಗುತ್ತೆ ಹೇಳಿ, ಅದೇ ಲೆವೆಲ್ ಸಪೋರ್ಟ್ ತರ ಆಗ್ತಾ ಹೋಗುತ್ತೆ. ಸೊ ಈ ಝೋನಿಗೆ ಬರೋ ತನಕ ವೆಯ್ಟ್ ಮಾಡಿ. ಇಲ್ಲಿ ನೀವು ಸೆಲ್ ಮಾಡಿದಿರಿ ಅಂತಂದರೆ ಇವತ್ತು ಒಳ್ಳೆ ರೀತಿಯಾದಂಥ ಒಂದು ಲಾಭ ಮಾಡ್ಬೋದಿತ್ತು. ಓಪನಿಂಗಿಂದ ಕೆಳಗಡೆ ಬರ್ತಿದೆ ಅಂದಾಗ ಬೇಕಾದ್ರೆ 23,500 ಈ ಲೆವೆಲಲ್ಲಿ ಸೆಲ್ ಮಾಡ್ಬೋದಿತ್ತು. 23,200 23,500 ಝೋನ್ ಅಂದ್ಕೊಂಡ್ವಿ. ಆದರೆ 23,300 ಕೂಡ ಅಂತ ಏನು ಫಸ್ಟ್ ಬಂದಿದ್ಬಿಟ್ರೆ ಆಮೇಲೆ ಏನೋ ಟೆಸ್ಟ್ ಆಗೋಕ್ಕಾಗಲಿಲ್ಲ. ಸೊ ಲಾಸ್ಟಿಗೆ 12 ಗಂಟೆ ಟೈಮಲ್ಲಿ 23,300 ಯಾರು ಸ್ಟ್ರಾಡಲ್ ಮಾಡಿದ್ರು ಅಂತಂದ್ರೂ ಕೂಡ ಒಳ್ಳೆ ರೀತಿಯಂತ ಪ್ರಾಫಿಟ್ ಆಗಿರುತ್ತೆ. ಕೊನೆಗೆ 23,350ಕ್ಕೆ ಹೋಗಿ ಕ್ಲೋಸಿಂಗ್ ಅಂತ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಹೋಗಿ ಕ್ಲೋಸಿಂಗ್ ಆಗಿದೆಯಾ? ಅದಂಗಿಲ್ಲ. 23,311ಕ್ಕೆ ಕ್ಲೋಸಿಂಗ್ ಆಗಿರುವಂಥದ್ದು. ಅದು ಲಾಸ್ಟ್ ಮೂಮೆಂಟಲ್ಲಿ ಆ ಥರ ಬರ್ತಾ ಇರುತ್ತೆ. ಸೊ ನಾಳೆಗೆ ಹಾಗಾದರೆ ಏನು ಅಂತಂದರೆ ಮೈನರ್ಲಿ ಅಪ್ ಆಗಿದೆ ಅಷ್ಟೇ. ಇವತ್ತು ಮಾರ್ಕೆಟು ಮೇಲ್ಗಡೆ ಕೊಟ್ಟರು ಕೂಡ ಬೈಯರ್ಸು ಅದನ್ನ ತೊಗೊಂಡು ಹೋಗೋಕ್ಕಾಗಿಲ್ಲ. ನೋಡಿ, ವಾಪಸ್ ಬಂದು ಅದೇ ಝೋನಲ್ಲಿ ಬಂದು ಟೆಸ್ಟ್ ಆಗಿದೆ. ಸೊ ಏನು ನಾಳೆಗೆ ಏನು ಒಂದು 23,160 ಝೋನ್ ಅಂತ ಮಾತಾಡ್ಕೊಳ್ತಾ ಇದ್ವಿ, ಅದು ಇಂಪಾರ್ಟೆಂಟ್ ಸಪೋರ್ಟು ಅಂತ ನೆನ್ನೆ ಮಾತಾಡಿದ್ವಿ. ಅದು ಕೆಳಗಡೆ ಬರಬಾರ್ದು ಅಂತ. ಸೇಮ್ ನಾಳೆಗೆ ಏನು 23,280 300 ಈ ಝೋನ್ ಒಳಗಡೆ ಮತ್ತೆ ಬರಬಾರ್ದು ಮಾರ್ಕೆಟು. ಮತ್ತೆ ಬಂತು ಅಂತಂದ್ರೆ ಏನು, ಮತ್ತೆ ಇಂಟರ್ ಕ್ಯಾಂಡಲ್ ಝೋನ್ ಒಳಗಡೆ ಬಂತು ಅಂತ ಇಲ್ಲಿಂದ ವಾಪಸ್ ಸೆಲ್ಲಿಂಗ್ ಬರ್ತಾ ಹೋಗ್ಬೋದು, ಏನು ಬೇಕಾದರೂ ಆಗ್ತಾ ಹೋಗ್ಬೋದು. ಸೊ ನಾಳೆ ಇದೇ ಝೋನಲ್ಲಿ ಓಪನ್ ಆಗಿ ವಾಪಸ್ ಮೇಲ್ಗಡೆ ಹೋಗ್ತಾ ಇದೆ ಅಂದರೆ 23,500 ಕಡೆಗೆ ಟ್ರಾವೆಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಇವಾಗ ಹೈ ಫಾರ್ಮೇಷನ್ ಆಗ್ತಾ ಇದೆ. ಇದನ್ನೇನಾದ್ರು ಕೆಳಗಡೆ ಬಂದ್ಬಿಡ್ತು ಅಂತಂದರೆ ಅದನ್ನ ಬ್ರೇಕ್ ಆದಂಗೆ ಆಗುತ್ತೆ. ಸೊ ನಾಳೆ ಆ ಥರ ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗ್ಬೋದು. ಡೈಲಿ ಕ್ಯಾಂಡಲ್ ನೋಡೋದಾದ್ರೂ ಕೂಡ ಇಲ್ಲೇನೋ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಪಾಸ್ ಆಗಿತ್ತು ಲೋಯರ್ ಲೆವೆಲಲ್ಲಿ, ಅದೆಲ್ಲ ಆಗಿದೆ. ಇವತ್ತು ಮೇಲ್ಗಡೆ ಹೋಗಿ ಅಲ್ಲಿಂದ ನೋಡಿ ಗ್ರೀನಲ್ಲಿ ಕ್ಲೋಸಿಂಗ್ ಮಾಡೋಕ್ಕಾಗಿಲ್ಲ. ಓಪನಿಂಗ್ ಎಲ್ಲಾಗಿತ್ತು, ಅಲ್ಲಿಂದ ಕೆಳಗಡೆ ತನಕ ಸೆಲ್ಲಿಂಗಲ್ಲೇ ಕ್ಲೋಸಿಂಗ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಹೋದರೆ 23,400 ಮೇಲ್ಗಡೆ ಹೋದರೆ ನಿಮ್ಗೆ ಗೊತ್ತಿರೋ ಹಾಗೆ 23,500 ರೆಸಿಸ್ಟೆನ್ಸ್ ಇದೆ. ನೋಡೋಣ ಏನು ಮಾಡುತ್ತೆ ಸ್ಟಾಕು, ಆ ಲೆವೆಲ್ ತನಕ ಹೋಗೋಕ್ಕಾಗುತ್ತಾ ಅಥವಾ ವಾಪಸ್ ಈ ಝೋನ್ ಒಳಗಡೆ ಬಂದು ಕೂತ್ಕೊಳುತ್ತಾ ಅನ್ನೋದು ಎಲ್ಲಿಗೆ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನಾಳೆ ಡಿಸೈಡ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಎಂಡ್ ಆಗಿದೆ. ನಿಫ್ಟಿಗಿಂತ ಕಂಪೇರಿಟಿವ್ಲಿ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿ ಇದ್ದೇ ಇದೆ. ಸೊ ಕೊನೆ ಮೂಮೆಂಟಲ್ಲಿ ನೋಡಿ ಆಲ್ಮೋಸ್ಟ್ ಆ ಝೋನಲ್ಲೇ ಬಂದು ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲ್ಗಡೆ ಹೋಯಿತು ಅಂತಂದರೆ 43,500 ಅದ್ರ ಮೇಲ್ಗಡೆ ಹೋದರೆ 43,800 ಲೆವೆಲ್ಗಳು ಬ್ಯಾಂಕ್ ನಿಫ್ಟಿನಲ್ಲಿ ಟಾರ್ಗೆಟ್ ಇರೋ ಥರ ಕಾಣಿಸ್ತಾ ಇದೆ. ಡೈಲಿ ಕ್ಯಾಂಡಲ್ ನೋಡೋದಾದ್ರೂ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಪಾಸಿಟಿವ್ ಆಗಿ ಅಂದರೆ ಓಪನಿಂಗ್ ಎಲ್ಲಾಗಿದೆ, ಅದರಿಂದ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗ್ತಾಯಿದೆ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಇದೆ. ಇವತ್ತು ನೋಡಿದರೆ PSU ಸ್ಟಾಕ್ಗಳು ಕೂಡ ಒಂದು ಸ್ವಲ್ಪ ಪಾಸಿಟಿವಿಟಿನ ಕೊಡ್ತು. ಮೇಲ್ಗಡೆ ಹೋದರೆ 49,750 800 ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸು. ಯಾಕಂದರೆ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಸಪೋರ್ಟ್ ತೊಗೊಂಡಿದ್ದಂಥ ಝೋನ್ನ
ಈಗ ಬ್ರೇಕ್ ಮಾಡಿ ಕೆಳಗಡೆ ಬಂದಿರುತ್ತದೆ. ಸೊ ಈಗ ಬಂತು ಅಂದರೆ ಇಮಿಡಿಯೇಟಾಗಿ ಗ್ಯಾಪ್ ಅಪ್ ಎಲ್ಲ ಓಪನಿಂಗ್ ಆಯಿತು ಅಂತಂದರೆ ಅಂಥ ಒಳ್ಳೆ ಆಪರ್ಚುನಿಟಿ ಇರೋದಿಲ್ಲ. ಯಾಕೆಂತಂದರೆ ಇಲ್ಲಿ ಖಂಡಿತವಾಗ್ಲೂ ರೆಸಿಸ್ಟೆನ್ಸ್ ಅನ್ನೋದು ಇದ್ದೇ ಇದೆ. ನೋಡೋಣ ಯಾವ ರೀತಿಯಾಗಿ ಅಲ್ಲಿಗೆ ಹೋಗ್ಬಿಟ್ಟು ನಿಲ್ಲೋ ಥರ ಆಗುತ್ತಾ ಅಥವಾ ನಾಳೆನೇ ಗ್ಯಾಪ್ ಓಪನಿಂಗ್ ಆಗಿ ಕೆಳಗಡೆ ಸೆಲ್ಲಿಂಗ್ ಬರೋಕ್ಕೆ ಶುರು ಆಗುತ್ತಾ ಏನು ಅಂತ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೆನ್ನೆ ಮಾತಾಡಿದ್ದು ನೋಡಿ, ಆ ಝೋನ್ ಬಂದು ಅಲ್ಲಿ ಅಟೆಂಡ್ ಮಾಡಿ ಅಲ್ಲಿಂದ ಕೆಳಗಡೆ ಸೆಲ್ಲಿಂಗ್ಗೆ ಬಂದಿದೆ. ಅಂದರೆ 12,250 ಸೇಮ್ ಇದೇ ಥರ ಲೆವೆಲ್ನ ನಾಳೆ ಬ್ಯಾಂಕ್ ನಿಫ್ಟಿ ಟೆಸ್ಟ್ ಮಾಡುತ್ತೆ ಮೇಲ್ಗಡೆ ಹೋದರೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ಅದು ಕ್ರಾಸ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನಿಲ್ಲುತ್ತಾ, ಇಲ್ಲಿಂದ ವಾಪಸ್ ಮೇಲ್ಗಡೆ ಕೊಡುತ್ತಾ, ಕೆಳಗಡೆ ಬರುತ್ತಾ, ಏನು ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಮಿಡ್ ಕ್ಯಾಪ್ ಕಂಪ್ನಿಗಳು ಪಾಸಿಟಿವ್ ಆಗಿತ್ತು, ಬಟ್ ಕೊನೆ ಮೂಮೆಂಟಲ್ಲಿ ಇವತ್ತು ನಿಮಗೆ ಸೆಲ್ಲಿಂಗ್ಗೆ ಬಂದಿದೆ ನೋಡಿ, ಮೇಲ್ಗಡೆ ಹೋಗೋಕ್ಕೆ ಆಗಿಲ್ಲ. ಸೇಮ್ ವಿತ್ ಫಿನ್ನಿಫ್ಟಿನಲ್ಲೂ ಕೂಡ ಅದೇ ರೀತಿ ಇರುತ್ತೆ. ಇದೆಲ್ಲ ಕೂಡ ಮಂತ್ಲಿ ಎಕ್ಸ್ಪೈರಿಗಳು ಶಿಫ್ಟ್ ಆಗಿದೆ, ಕೊನೆ ಗುರುವಾರ ಇರುತ್ತೆ. ಸೊ ಈ ತಿಂಗಳ ಮಂತ್ಲಿ ಎಕ್ಸ್ಪೈರಿ ತುಂಬ ವಾಲಟೈಲ್ ಆಗಿರುತ್ತೆ, ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಬೇಕು. ಯಾಕೆಂತಂದರೆ US ಇಂದು ಇವಾಗ ಗೌರ್ಮೆಂಟ್ ಚೇಂಜು ಜೊತೆಗೆ ಇಲ್ಲಿ ಬಜೆಟು ಈ ಥರದ್ದೆಲ್ಲ ಬರ್ತಾ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡಿರ್ಬೇಕು ನೀವು. ವಿಕ್ಸ್ ನೋಡಿ ಇವತ್ತು ಆಲ್ಮೋಸ್ಟ್ 14ಕ್ಕೆ ಬಂದಿತ್ತು, ಕೊನೆ ಟೈಮಲ್ಲಿ ಏನಾಗಿದೆ ಮತ್ತೆ ಅದು ಮೇಲ್ಗಡೆನೇ ಹೋಗಿ ಕ್ಲೋಸಿಂಗ್ ಆಗಿದೆ. ಸೊ ಇನ್ನೂ ಕೂಡ ಫಿಯರ್ ಫ್ಯಾಕ್ಟರ್ ಅನ್ನೋದು ಮಾರ್ಕೆಟಿಂದ ಆಚೆ ಹೋಗಿಲ್ಲ. ಹಾಗಾಗಿ ಏನೋ ಒಂದು ಪಾಸಿಟಿವ್ ಕಡೆಗೆ ಫುಲ್ ಚೇಂಜ್ ಆಯಿತು ಅಂತ ನೋಡೋ ಥರ ಸ್ಥಿತಿ ಈಗಲೂ ಕೂಡ ಕಾಣಿಸ್ತಾ ಇಲ್ಲ. ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ IRCTC ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಡಿಸ್ಕ್ಲೇಮರ್, IRCTC ನನ್ನ ಪೋರ್ಟ್ಫೋಲಿಯೋನಲ್ಲಿರುವಂಥ ಸ್ಟಾಕು. ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. 783 ಅನ್ನೋದು ತುಂಬ ಇಂಪಾರ್ಟೆಂಟ್ ಲೆವೆಲು. ಲಿಸ್ಟ್ ಆದಾಗಿಂದ ಅದು ಸಪೋರ್ಟ್ ಮಾಡ್ಕೊಂಡಿಂದ ಬಂದಂಥ ಲೆವೆಲು, ಅದನ್ನ ಬ್ರೇಕ್ ಆಗಿ ಬರ್ತಾ ಇದೆ. ಸೊ ವ್ಯಾಲ್ಯೂ ಲೆವೆಲ್ ಅಂತ ಕನ್ಸಿಡರ್ ಮಾಡಿದ್ರೆ ಖಂಡಿತ ಈ ಲೆವೆಲಲ್ಲಿ ನಾವು ಬೈ ಮಾಡ್ಬೋದು ಅಂತ ಮಾತಾಡಿದ್ವಿ. ಇದರಲ್ಲಿ ನೋಡಿ, ಸೆಲ್ ಮಾಡಿರೋರೆಲ್ಲ ರೀಟೇಲರ್ಸ್ಗಳೇ. FIDAಗಳು ಅಂತ ಸೆಲ್ಲಿಂಗ್ನ ಮಾಡೇ ಇಲ್ಲ. ಪ್ರಮೋಟರ್, ಗೌರ್ಮೆಂಟ್ ಪ್ರಮೋಷನ್ ಅವರು ಕೂಡ ಪ್ರಮೋಟರ್ ಆಗಿ ಇದ್ದಾರೆ. ಸೊ ಸೆಲ್ ಮಾಡಿರೋಂಥದ್ದು ಮೆಜಾರಿಟಿಲಿ ಇವಾಗ ಇದರಲ್ಲಿ ರೀಟೇಲರ್ಸನ್ನೇ. ಹಾಗಾಗಿ ಈ ಲೆವೆಲ್ ಖಂಡಿತವಾಗ್ಲೂ 700ರಿಂದ 780 ಇದು ಒಂದು ಒಳ್ಳೆ ಲೆವೆಲ್ಲು. ಲಾಂಗ್ ಟರ್ಮಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಸ್ಟಾಕು ಬಜೆಟ್ ದಿನ ಈ ಸ್ಟಾಕು ವಾಪಸ್ಸು ರಿವರ್ಸಲ್ ಕೊಡುವಂಥ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ನೋಡೋಣ, ಬಜೆಟ್ ದಿನದಷ್ಟೊತ್ತಿಗೆ ವಾಪಸ್ಸು 750 ಆ ಝೋನಿಗೆ ಹತ್ರ ಬಂದ್ಬಿಟ್ಟು ಅಲ್ಲಿಂದ ಏನಾದರೂ ರಿವರ್ಸಲ್ ಆಗುತ್ತೆ ಏನು ಕತೆ ಅನ್ನೋದನ್ನು ನೋಡಬೇಕು. ಬಟ್ ಲಾಂಗ್ ಟರ್ಮ್ ಹೋಲ್ಡಿಂಗಲ್ಲಿ ಇದೆ ಅಂತಂದರೆ ದಯವಿಟ್ಟು ಹೋಲ್ಡ್ ಮಾಡಿ ಸ್ಟಾಕನ್ನು. ಫ್ರೆಶ್ ಲೆವೆಲ್ಗೂ ಕೂಡ ಒಳ್ಳೆ ಲೆವೆಲ್ ಅಂತ ಅನಿಸ್ತಾ ಇದೆ ಇವಾಗ ಕನ್ಸಿಡರ್ ಮಾಡೋಕ್ಕೆ. IREDA ಬಗ್ಗೆ ಹೇಳಿ ಅಂತ ಹೇಳಿದ್ರಿ. IREDAನಲ್ಲಿ ಈ ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್ಗೆ ಇವ್ರಿಗೆ ಲೋನ್ ಕೊಡ್ತಾರೆ NBFC ಕಂಪ್ನಿಗಳು. ಈ ಸೆಕ್ಟರಲ್ಲಿ ನಿಮಗೆ ಹೇಳಿದ್ದೀನಿ ನಾನು ಆಲ್ರೆಡಿ, PFC ಮತ್ತು REC ನಮ್ಮ ಫೇವ್ರೇಟ್ ಕಂಪ್ನಿಗಳಾಗಿರುತ್ತೆ. NBFC ಸೆಕ್ಟರಲ್ಲಿರುವಂಥ PSCಗಳು ಅಂತ ನೋಡೋದಾದರೆ. ಬಟ್ IREDAನಲ್ಲಿ ನೋಡೋದಾದರೆ 180 ಅನ್ನೋದು ಇಂಪಾರ್ಟೆಂಟ್ ಅಂತ ಲೆವೆಲ್ ಅಂತ ಕಾಣಿಸ್ತಾ ಇದೆ ಅಲ್ವಾ. 180ನಲ್ಲಿ ಒಂದು ಒಳ್ಳೆ ಪ್ರೈಸ್ ಆಕ್ಷನ್ ಆಗಿದೆ, ಅಲ್ಲಿಂದ ಮೇಲ್ಗಡೆ ಹೋಗಿದೆ. ಇಲ್ಲಿ ಯಾರು ವಾಲ್ಯೂಮ್ ಕಾಣಿಸ್ತಾ ಇಲ್ಲ ನೋಡಿ, ಡೈಲಿ ಕ್ಯಾಂಡಲ್ ನಿಮ್ಗೆ ಏನಾದ್ರು ವಾಲ್ಯೂಮ್ ಕಾಣಿಸ್ತಾ ಇದೆಯಾ? ಅಂಥ ದೊಡ್ಡ ವಾಲ್ಯೂಮ್ ಅಂತ ಆಗಿಲ್ಲ, ಸ್ವಲ್ಪ ವಾಲ್ಯೂಮ್ಗಳು ಆಗ್ತಾ ಇದೆ, ಬಿಲ್ಡಪ್ ಆಗ್ತಾ ಇದೆ. ಬಟ್ ಇನ್ನೇನಾದ್ರು 220 ಈ ಲೆವೆಲ್ಗಳೇನಾದ್ರು ಒಂದೇ ಒಳ್ಳೆ ವಾಲ್ಯೂಮಲ್ಲಿ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಆಗ ನೀವು ಕನ್ಸಿಡರ್ ಮಾಡ್ಬೋದು. ಯಾಕೆಂತಂದರೆ ಒಂದು ಲೋಯರ್ ಹೈ ಲೋ ಇದೇ ಥರ ಬರ್ತಾ ಇದ್ದು ಈಗ ಸ್ವಲ್ಪ ಸ್ಲೈಟ್ಲಿ ಟರ್ನ್ ಅರೌಂಡ್ ಆಗೋ ಥರ ಕಾಣಿಸ್ತಾ ಇದೆ. ತಿರ್ಗಾ ಏನಾದರೂ 200-220 ಲೆವೆಲ್ನ ವಿತ್ ಒಳ್ಳೆ ವಾಲ್ಯೂಮಲ್ಲಿ ಅಟೆಂಡ್ ಮಾಡ್ತು ಅಂತಂದರೆ ಆಗ ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಬಟ್ ಈ ಸೆಕ್ಟರಲ್ಲಿ ಅಂತ ನೋಡಿದ್ರೆ ನಿಮ್ಗೆ ಹೇಳಿದ್ದೀನಿ PFC REC. ಬಟ್ ಇದು ರಿನ್ಯೂವಬಲ್ ಎನರ್ಜಿಗೆ ಕೊಡ್ತಾರಲ್ವಾ, ಸ್ವಲ್ಪ ಜಾಸ್ತಿ ಪುಷ್ ಬರುತ್ತೆ, ಮುಂದೆ ಎಲ್ಲ ರಿನ್ಯೂವಬಲ್ ಎನರ್ಜಿ ಅಂತಲೇ ಪುಷ್ ಮಾಡ್ತಾರಲ್ಲ ಅಂತ ಆ ಒಂದು ಸೆಂಟಿಮೆಂಟ್ ಇರ್ಬೋದು. ನೋಡೋಣ, ಆ ಥರ ಆಯಿತು ಅಂತಂದರೆ ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಗೆ SBI ಬಗ್ಗೆ ಹೇಳಿ ಅಂತ ಹೇಳಿದ್ರಿ. SBIಯಲ್ಲಿ FIDAಗಳು ಜಾಸ್ತಿ ಇಲ್ಲವೇ ಇಲ್ಲ ಇದರಲ್ಲಿ. SBIನಲ್ಲಿ ರೀಟೇಲರ್ಸ್ ಜಾಸ್ತಿ ಇಲ್ಲವೇ ಇಲ್ಲ, ಇರೋದು ಪ್ರಮೋಟರ್ಸೇ ಜಾಸ್ತಿ, ಸ್ವಲ್ಪ ಪ್ರಮಾಣದಲ್ಲಿ FIDAಗಳು ಇದಾರಲ್ವಾ. SBIನಲ್ಲಿ ಯಾಕೆ ಅಂತಂದರೆ ನೀವು ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ 2020ರಿಂದ ಈಚೆಗೆ. ಬಟ್ ಅದಕ್ಕಿಂತ ಹಿಂದೆ ಒಂದು 10 ವರ್ಷದ ಗ್ರಾಫ್ ತೆಗೆದು ನೋಡಿ ನೀವು, ಎಲ್ಲೂ ಹೋಗಲ್ಲ ಸ್ಟಾಕು, ಒಂದೇ ಝೋನ್ ಇರುತ್ತೆ. 2007ರಲ್ಲಿ 240 ಝೋನಲ್ಲಿ ಇತ್ತು, ನಿಮಗೆ 2019ರಲ್ಲೂ ಕೂಡ 240 ಝೋನಲ್ಲೇ ಇತ್ತಲ್ವಾ. ಹಾಗಾಗಿ SBI ಸ್ಟಾಕ್ಗಳಲ್ಲಿ ಈಗ ನೋಡಿ ಎಸ್ ಬ್ಯಾಂಕ್ ಥರದ್ದು ಏನೋ ಒಂದು ಆಯಿತು, ಈಗ ಬ್ಯಾಂಕನ್ನೇ ಕರ್ಕೊಂಬಂದ್ಬಿಡ್ತಾರೆ ನೀವೆಲ್ಲ ಸರಿ ಮಾಡಿಬಿಡಿ ಅಂತ. ಹಾಗಾಗಿ ಸ್ವಲ್ಪ ಕಷ್ಟ ಇತ್ತು. ಬಟ್ ಇವಾಗ ನೀವು ನೋಡ್ತಾ ಬರೋದಾದರೆ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಮಾಡೋ ಥರದ್ದು ಕಾಣಿಸ್ತಾ ಇದೆ. ಅದಾಗಿ ಈಗ ರಿಕವರಿ ಬರೋ ಥರ ಅನಿಸ್ತಾ ಇದೆ. 720 ಅನ್ನೋದು ಸಪೋರ್ಟ್ ಸ್ಟಾಕಿಗೆ, ಅಲ್ಲೇ ಸಪೋರ್ಟ್ ತೊಗೊಳೋದು ಕಾಣಿಸ್ತಾ ಇದೆ. 720ರಿಂದ ಕೆಳಗಡೆ ಬಂದರೆ ಈ ಟ್ರೆಂಡ್ ಲೈನ್ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಸರಿ ಸುಮಾರು 700-690 ಲೆವೆಲ್ ಬರುತ್ತೆ. 720ರಿಂದ 700 ಲೆವೆಲಲ್ಲಿ ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಬಟ್ ಈ ಒಳ್ಳೆ ರ್ಯಾಲಿ ಆಗಿದೆ, ಇದು ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗಬೇಕು SBIನಲ್ಲಿ. ಸೊ ತುಂಬ ವರ್ಷ ಪರ್ಫಾರ್ಮ್ ಮಾಡಿಲ್ಲ, ಬಟ್ ಇತ್ತೀಚೆಗಷ್ಟೇ PSU ಸ್ಟಾಕ್ಗಳೆಲ್ಲ ಪರ್ಫಾರ್ಮ್ ಮಾಡಿದಾಗಲೇ ಕೂಡ ಇದು ಯಾವುದು SBI ಕೂಡ ಪರ್ಫಾರ್ಮ್ ಮಾಡೋಕ್ಕೆ ಶುರುವಾಗಿದ್ದಂಥದ್ದು. ಸೊ ಕನ್ಸಿಡರ್ ಮಾಡೋದಾದರೆ ಈ ಟ್ರೆಂಡ್ ಲೈನಲ್ಲಿ ಕನ್ಸಿಡರ್ ಮಾಡಿದ್ರೆ ಒಳ್ಳೆಯದು. ಯಾಕೆಂತಂದರೆ ಹಿಸ್ಟಾರಿಕಲಿ ಒಂದು ಇಂಪಾರ್ಟೆನ್ಸ್ ಇರುವಂಥ ಟ್ರೆಂಡ್ ಲೈನ್ ಅದು ಸರಿಸುಮಾರು 700 ಲೆವೆಲ್ಗೆ ಬರ್ತಾ ಹೋಗುತ್ತದು. ಅದೇ ರೀತಿಯಾಗಿ BEML ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಸೊ ಫಂಡಮೆಂಟಲಿ ಒಳ್ಳೆ ಕಂಪ್ನಿನೇ, ಆದರೆ ಇವಾಗ ಸ್ವಲ್ಪ ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಸೊ ಹೈ ವ್ಯಾಲ್ಯೂಷನ್ ನಡೀತಾ ಇದೆ. 3200 ಲೆವೆಲ್ಗೆ ಖಂಡಿತ ಬಂದು ಸ್ಟಾಕು ಟೆಸ್ಟ್ ಆಗಬೇಕು. ಏಕೆಂದರೆ ಒಂದು ಲೋಯರ್ ಹೈ ಲೋಯರ್ ಲೋ ಮಾಡಿದ್ರೆ ಖಂಡಿತ 3200 ಬರ್ತಾ ಹೋಗ್ಬೋದು. 3200 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದಾಗ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಈಗ ಸದ್ಯಕ್ಕೆ ನಾಟ್ ರೆಕಮೆಂಡೆಡ್. Zee ಲಿಮಿಟೆಡು ಸೋನಿ ಜೊತೆ ಮರ್ಜರ್ ಅಂತಂದ್ರು, ಅದು ಆಗಲಿಲ್ಲ. ಏನೂ ಒಳ್ಳೆ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇಲ್ಲ ಝೀನಲ್ಲಿ. ಹಾಗಾಗಿ ಈ ಲೆವೆಲಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಕುಸ್ತು ಬಿಟ್ಟಿದೆ ಅಲ್ವಾ ಸ್ಟಾಕು. 52 ವೀಕ್ ಲೋ ಏನು ಮಲ್ಟಿ ಇಯರ್ ಲೋ 2020 ಕೋವಿಡ್ ಲೋಗೆ ಬಂದು ಕೂತ್ಕೊಂಡ್ಬಿಟ್ಟಿದೆ. ಇಲ್ಲಿ ಎರಡೇ ದಾರಿ, ಇನ್ನು
ಫುಲ್ಲು ಏನಾದ್ರು ಆಗಿ ಚೇಂಜ್ ಆಗಿ ಟರ್ನ್ ಅರೌಂಡ್ ಆಗ್ತಾ ಹೋಗಬೇಕು, ಇಲ್ಲ ಅಂತಂದರೆ ಇದು ಫುಲ್ ಬ್ಯಾಂಕ್ರಪ್ಟಿಗೂ ಕೂಡ ಆಗ್ತಾ ಹೋಗ್ಬೋದು. ಹಾಗಾಗಿ ಯಾವುದೋ ಒಂದು ಸ್ಟಾಕು ಆಯಿತು 52 ವೀಕ್ ಲೋಲ್ ಸಿಗ್ತಾ ಇದೆ, 600 ರೂಪಾಯಿ ಹೋಗಿದಂಥ ಸ್ಟಾಕು 120 ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ನೀವು ಸ್ವಲ್ಪ ಹಿಸ್ಟಾರಿಕಲ್ ಲೆವೆಲ್ಲು ನೋಡಬೇಕು. 2012 2000 ಹಿಸ್ಟಾರಿಕಲಿ ಇದ್ದಿದ್ದಂಥ ಲೆವೆಲ್ಗೆ ವಾಪಸ್ ಬರ್ತಾ ಇದೆ ಅಂತಂದರೆ ಏನಾಗಿದೆ, ಅಷ್ಟೊಂದು ಏನು ವೀಕ್ ಆಗಿದೆ ಸ್ಟಾಕಲ್ಲಿ ಅಂತ ನೀವು ನೋಡ್ತಾ ಹೋಗಬೇಕು. ಈಗ OTT ಮತ್ತೊಂದೆಲ್ಲ ಬಂದಿರೋದು ನಿಮಗೆ ಗೊತ್ತೇ ಇದೆ. ಹಾಗಾಗಿ ಈ ಲೆವೆಲಲ್ಲಿ ಖಂಡಿತ ನಾಟ್ ರೆಕಮೆಂಡೆಡ್. ಈ ಟ್ರೆಂಡ್ ಲೈನ್ ಏನಾದ್ರು ಬ್ರೇಕ್ಔಟ್ ಆಗಿ ಮತ್ತೊಂಥರ ಆಯಿತು ಅಂತಂದರೆ ಆಗ ನೋಡೋಣ. ಮೀಡಿಯಾ ಸೆಕ್ಟರೇ ತುಂಬ ಆಸ್ ಎ ಹೋಲ್ ತುಂಬ ಒಂದು ಕರೆಕ್ಷನ್ ಆಗಿದೆ. ಬಟ್ ಈಗ ಸದ್ಯಕ್ಕೆ ಬೈ ಮಾಡೋ ಥರ ಯಾವುದೇ ಸೆಂಟಿಮೆಂಟು ಕಾಣಿಸ್ತಾ ಇಲ್ಲ. ಝೀನಲ್ಲಿ ತುಂಬ ಪಂಪ್ ಆ್ಯಂಡ್ ಡಂಪ್ ಆಗ್ಬೋದು, ಏನು ಬೇಕಾದರೂ ಆಗ್ತಾ ಇರ್ಬೋದು. ಹಾಗಾಗಿ ದಯವಿಟ್ಟು ದೂರ ಇರಿ. ಈ ಟ್ರೆಂಡ್ ಲೈನ್ನ ಬಿಟ್ಟು ಒಳ್ಳೆ ಲೆವೆಲಲ್ಲಿ 180 ಲೆವೆಲ್ನ ಕ್ರಾಸ್ ಆಗಿ ಮತ್ತೊಂದು ಆಯಿತು ಅಂದರೆ ಈ ಒಂದು ಗ್ಯಾಪ್ ಫಿಲ್ಲಿಂಗ್ ಇದೆಯಲ್ಲ 220 ತನಕ ಗ್ಯಾಪ್ ಫಿಲ್ಲಿಂಗು ಅದು ಮಾಡೋಕ್ಕೆ ಹೋಗ್ತಾ ಹೋಗ್ಬೋದು. ಬಟ್ ಅದು ಮಾಡೋಕ್ಕೆ ಮೊದಲು ಇಲ್ಲಿ ನಮಗೆ ಸ್ವಲ್ಪನಾದರೂ ಬಲ ಕೊಡಬೇಕು ಸ್ಟಾಕು, ಅದೇನು ಕಾಣಿಸ್ತಾ ಇಲ್ಲ. ಹಾಗಾಗಿ ಸದ್ಯಕ್ಕೆ ದಯವಿಟ್ಟು ನಾಟ್ ರೆಕಮೆಂಡೆಡ್. ಅದೇ ರೀತಿಗೆ HG ಇನ್ಫ್ರಾ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಇವರು ರೋಡು ಬ್ರಿಡ್ಜು ಇದೆಲ್ಲ ಮಾಡೋ ಕಂಪನಿ, ಫಂಡಮೆಂಟಲಿ ವೆರಿ ಗುಡ್ ಕಂಪನಿ. 1200 ಲೆವೆಲ್ಗೆ ಏನಾದ್ರು ಸ್ಟಾಕ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. 1200 ಲೆವೆಲ್ ತನಕ ಬರುವಂಥ ಸಾಧ್ಯತೆ ಇದೆ. ಸೊ 1200 ಲೆವೆಲ್ ಏನಾದ್ರು ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯ್ತು ಅಂದರೆ ಸ್ಟಾಕು ಮತ್ತೆ ಮೇಲ್ಗಡೆ ಹೋಗ್ಬೋದು. ಸೊ ಒಳ್ಳೆ ಲೆವೆಲಲ್ಲಿ ಬರ್ತಾ ಇದೆ ಇವಾಗ ಸ್ಟಾಕು. ಸೊ ವೆಯ್ಟ್ ಮಾಡಿ 1200 ಲೆವೆಲ್ಗೆ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. HG ಇನ್ಫ್ರಾ ಇಯರ್ ಆನ್ ಇಯರ್ ಒಳ್ಳೆ ರೀತಿಯಾದ ಪರ್ಫಾರ್ಮೆನ್ಸ್ನ ಕೊಡ್ತಾ ಬಂದಿದ್ದಾರೆ. ರ್ಯಾಡಿಕೋ ಖೈತಾನ್ ಇದು ಏನು IMFL ಅಂತ ಕರೀತಾರಲ್ಲ, ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಅಂತ, ಆ ಕಂಪನಿ ತುಂಬ ಒಂದು ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಲಿಕ್ಕರ್ ಬ್ರ್ಯಾಂಡ್ಸಲ್ಲಿ ನಾನು ಇನ್ವೆಸ್ಟ್ ಮಾಡೋದಿಲ್ಲ, ಬಟ್ ನೀವು ಕೇಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಕೆಳಗಡೆ ನೀವು ನೋಡೋದಾದರೆ 1700 ಈ ಲೆವೆಲ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಥರ ಕಾಣಿಸ್ತಾ ಇದೆ ಅಲ್ವಾ. 1700 1800 ಲೆವೆಲಲ್ಲಿ ಒಂದು ಸಪೋರ್ಟ್ ಇದೆ. ಸೊ 1800 ಲೆವೆಲ್ ಬಂದರೆ ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಅಲ್ಲಿ ತನಕ ಬರುವಂಥ ಸಾಧ್ಯತೆ ಇದೆ, ಯಾಕೆಂದರೆ ತುಂಬ ಹೈ ವ್ಯಾಲ್ಯೂಷನ್ ನಡೀತಾ ಇದೆ. ಈ ಸೆಕ್ಟರಲ್ಲಿ ನೋಡಿದ್ರೆ ನಿಮಗೆ ಯುನೈಟೆಡ್ ಸ್ಪಿರಿಟ್ಸು, ಯುನೈಟೆಡ್ ಬ್ರೇವರೀಸು ಇದೆಲ್ಲ ಇದೆಯಲ್ಲ, ಅದು ಮಾರ್ಕೆಟ್ ಲೀಡರ್ ಆಗಿರುತ್ತೆ. ಇದು ಮಾರ್ಕೆಟ್ ಲೀಡರ್ ಕಂಪ್ನಿನೇ, ಆದರೆ ಈಗ ತುಂಬ ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಹಾಗಾಗಿ ಇನ್ನೂ ಕರೆಕ್ಷನ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಆಂಬರ್ ಎಂಟರ್ಪ್ರೈಸಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸೊ ಆಂಬರ್ ಎಂಟರ್ಪ್ರೈಸಸ್ಸಲ್ಲಿ 5980 ಈ ಲೆವೆಲ್ಗಳು ಬರ್ಬೋದು. ಇದು ಎಸಿನೋ ಏನೋ ಮಾಡುವಂಥ ಕಂಪ್ನಿ ಅಲ್ವಾ ಆಂಬರ್ ಎಂಟರ್ಪ್ರೈಸಸ್. ಯಾವ ಬ್ರ್ಯಾಂಡ್ ಅನ್ನೋದು ಮರ್ತ್ಬಿಟ್ಟಿದ್ದೀನಿ, ಬಟ್ AC ಎಲ್ಲ ಇದು ಮಾಡ್ತಾ ಹೋಗ್ತಾರೆ, ಮೇಂಟೆನೆನ್ಸು, ಮ್ಯಾನುಫ್ಯಾಕ್ಚರಿಂಗ್ ಅದೆಲ್ಲ. ಸೊ ಈ ಲೆವೆಲ್ಗೆ ಖಂಡಿತವಾಗ್ಲೂ ಬರುವಂಥ ಸಾಧ್ಯತೆ ಇದೆ. ಒಳ್ಳೆ ಲೆವೆಲ್ಗೆ ಹೋಗಿತ್ತು, ಈಗ ಒಂದು ಬ್ರೇಕ್ಔಟ್ ಆಗಿದೆ. ಈಗೆಲ್ಲ ಚಳಿಗಾಲ ಮುಗಿತು, ಇನ್ನಷ್ಟು ಬೇಸಿಗೆಗೆ ಡಿಮ್ಯಾಂಡ್ ಬರಬೇಕು ಅಂದರೆ 5900 ಲೆವೆಲ್ಗೆ ಬರ್ತಾ ಹೋಗ್ಬೋದು. 5900 ಲೆವೆಲ್ಗೆ ಬಂದಾಗ ನೀವು ಕನ್ಸಿಡರ್ ಮಾಡೋಣಂತೆ, ನೋಡೋಣ ಅವಾಗ ಹೆಂಗಿರುತ್ತೆ ಕಂಪ್ನಿ ಫಂಡಮೆಂಟಲ್ಸ್ ಏನು ಅಂತ. ಸದ್ಯಕ್ಕೆ ದಯವಿಟ್ಟು ನಾಟ್ ರೆಕಮೆಂಡೆಡ್. ವಾಪಸ್ ತಿರ್ಗಾ 5980 ಲೆವೆಲ್ಗೆ ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಇದು ಮಲ್ಟಿ ಇಯರ್ ಬ್ರೇಕ್ಔಟ್ ಏನಲ್ಲ, ಒಳ್ಳೆ ರೀತಿ ಅಂತ ನೋಡಿ ಕನ್ಸಿಡರ್ ನೆಗೆಟಿವ್ ರಿಟರ್ನ್ಸ್ ಕೊಡ್ತಾ ಇದ್ದು ಒಂದೇ ಸಲ ಪಾಸಿಟಿವ್ ಆಗಿ ಮೇಲ್ಗಡೆ ಹೋಗಿದೆ. ಸೊ ಕನಿಷ್ಠ ಪಕ್ಷ 5981 ಲೆವೆಲ್ಗೆ ಬರ್ಬೋದು. ಅದಕ್ಕಿಂತ ಕೆಳಗಡೆ ಬಂದರೆ ಸ್ಟ್ರಾಂಗ್ ಸಪೋರ್ಟ್ ಅಂದರೆ ಈ ಸ್ಟಾಕಲ್ಲಿ 4000 ಲೆವೆಲಲ್ಲಿದೆ. 4000ಕ್ಕೆ ಬರುತ್ತೆ ಅಂತ ನಾನು ಹೇಳ್ತಿಲ್ಲ, ಬಟ್ ಅಟ್ಲೀಸ್ಟ್ 5989 ಲೆವೆಲ್ನ ಖಂಡಿತ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ವೇದಾಂತ ಲಿಮಿಟೆಡ್ನ ಲಾಂಗ್ ಟರ್ಮಿಗೆ ಹೋಲ್ಡ್ ಮಾಡ್ಬೋದಾ ಅಂತ ಕೇಳಿದ್ರಿ. ಈ ಸೆಕ್ಟರ್ಲಿ ಅಂತ ನೋಡೋದಾದರೆ ಈ ಮೈನಿಂಗು, ಆಯಿಲ್ ಆ್ಯಂಡ್ ಗ್ಯಾಸ್ ಮೈನಿಂಗು, ಇದರಲ್ಲಿ NMDC ಬೇರೆ ಬೇರೆ ಕಂಪ್ನಿಗಳಿದೆ. ಇವ್ರದ್ದು ಹಿಂದೂಸ್ತಾನ್ ಜಿಂಕಲ್ಲೂ ಕೂಡ ಇವ್ರದ್ದು ಒಂದಿಷ್ಟು ಸ್ಟೇಕ್ ಇದೆ. ಡಿಸ್ಕ್ಲೇಮರ್, ನಾನು ಇವಾಗ ಯಾವುದರಲ್ಲೂ ಇನ್ವೆಸ್ಟೆಡ್ ಆಗಿಲ್ಲ. ವೇದಾಂತದ್ದು ಸ್ವಲ್ಪ ಕಂಪ್ಲೈನ್ಸ್ ಇಶ್ಯೂ ಬರ್ತಾನೆ ಇರುತ್ತೆ, ಒಂದು ಸರಿ ಮಾಡಿಲ್ಲ, ಸೆಕ್ಯೂರಿಟಿ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ, ಆ ರೀತಿ ಈ ರೀತಿ ಅಂತ. ಹಾಗಾಗಿ ಬಟ್ ಒಳ್ಳೆ ಡಿವಿಡೆಂಡ್ ಕೊಡ್ತಾರೆ, 9-10% ಡಿವಿಡೆಂಡ್ ಕೊಡ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕಂಪನಿಯ ಕೋರ್ ಎಥಿಕಲ್ ಕಂಪ್ಲೈನ್ಸ್ ಅಂತ ನೋಡೋದಾದರೆ ಅದು ನಮಗೆ ಕೂತ್ಕೊಳ್ಳೋದಿಲ್ಲ. ಬಟ್ ಒಳ್ಳೆ ಲೆವೆಲ್ನ ಮೇಲ್ಗಡೆ ಹೋಗಿ ಈಗ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ಇದು ಒಂದು ಆಲ್ ಟೈಮ್ ಹೈಲ್ ಆಗ್ತಿರೋಂಥ ಬಸ್ ಸ್ಟ್ಯಾಂಡು. ಇನ್ ಕೇಸ್ ಏನಾದರೂ ತಿರ್ಗಾ ಇದು 460-470 ಲೆವೆಲ್ನ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಆಲ್ ಟೈಮ್ ಹೈಕ್ ಹೋಗ್ಬೋದು. ಯಾಕಂದರೆ 2010ರಲ್ಲಿ ಮಾಡಿದ್ದಂಥ ಲೆವೆಲ್ನ ಈಗ ಮತ್ತೆ ಟೆಸ್ಟ್ ಮಾಡ್ತಾ ಇದೆ ವೇದಾಂತ ಲಿಮಿಟೆಡ್. ಸೊ ಆಲ್ರೆಡಿ ಇನ್ವೆಸ್ಟ್ ಆಗಿದ್ರೆ ಅಂತಂದರೆ ದಯವಿಟ್ಟು ಹೋಲ್ಡ್ ಮಾಡಿರಿ, ಬಟ್ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ಗೋಲ್ಡು ನೋಡಿ, ಇವತ್ತು ಆಲ್ಮೋಸ್ಟ್ ಮೇ ಕಮ್ ಇನ್ ಅಂತ ಹೇಳ್ದಂಗಿದೆ ಗೋಲ್ಡ್. ಯಾಕೆ ಹೇಳಿ, ಈ ಲೆವೆಲ್ನ ಬಿಟ್ಟು 79,000ಕ್ಕೆ ಬಂದಿದೆ. ದಿಸ್ ಇಸ್ ದ ಸೆಕೆಂಡ್ ಆಲ್ ಟೈಮ್ ಹೈ ಲೆವೆಲ್ಲು ಗೋಲ್ಡಲ್ಲಿ. ಇವತ್ತೇನಾದ್ರು ಕ್ಲೋಸಿಂಗ್ ಆಯಿತು ಅಂತಂದರೆ ಒಂದು ಯಾವತ್ತೇ ಒಂದು ಆಗಿತ್ತು, 2 ಇದು 3ನೇದು ಅನ್ಸುತ್ತೆ, ಥರ್ಡ್ ಆಲ್ ಟೈಮ್ ಹೈ ಕ್ಲೋಸಿಂಗ್ ಲೆವೆಲ್ ಅಂತ ಕಾಣಿಸುತ್ತಾ ಹೋಗುತ್ತೆ, 3rd ಅಥವಾ 4th. ಸೊ ನೋಡ್ತಾ ಹೋಗೋಣಂತೆ ಯಾವ ರೀತಿಯಾಗಿ ಇವತ್ತು ಕ್ಲೋಸಿಂಗ್ ಆಗ್ತಾ ಹೋಗುತ್ತೆ ಅಂತ. ಬಟ್ ಇಲ್ಲಿಂದ ಏನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ ಗೋಲ್ಡ್ ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. 1 ಲಕ್ಷ ತನಕ ಹೋಗ್ಬೋದಾ ಗೊತ್ತಿಲ್ಲ. ಅದೇ ರೀತಿಯಾಗಿ ಕ್ರೂಡಿಂದು ಎಕ್ಸ್ಪೈರಿ ಮುಗಿದಿದೆ, ಈಗ ಫೆಬ್ರವರಿ ಎಕ್ಸ್ಪೈರಿ ಶುರುವಾಗಿದೆ. 6900-7000 ಲೆವೆಲಲ್ಲಿ ಒಂದು ರೆಸಿಸ್ಟೆನ್ಸ್ ತಗೋಬೇಕಾಗಿತ್ತು, ಅಲ್ಲಿ ತಗೊತಾ ಇದೆ ನೋಡಿ, ಅಲ್ಲಿ ಒಂದು ಕರೆಕ್ಷನ್ ಆಗ್ತದೆ, ಒಳ್ಳೆ ರೀತಿಯ ರ್ಯಾಲಿ ಆಗಿತ್ತು. ಇಲ್ಲಿ ಒಂದು ಕೆಳಗಡೆ ಬರಬೇಕು, ಈಗ ತಿರ್ಗಿ 6600 ಲೆವೆಲ್ ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಕ್ರೂಡು ಮತ್ತೆ ಮೇಲ್ಗಡೆ ಹೋಗುತ್ತಾ ನೋಡೋಣ. ನ್ಯಾಚುರಲ್ ಗ್ಯಾಸು 350-360 ಲೆವೆಲಲ್ಲಿ ತಿರ್ಗಿ ಅಟೆಂಡ್ ಮಾಡಿ ಅಲ್ಲಿಂದ ಒಂದು ಕರೆಕ್ಷನ್ ಆಗೋ ಥರ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಈ ಎಕ್ಸ್ಪೈರಿ ಜೊತೆಗೆ ಬಿಡಲ್ಲ ಅಂತ ಕಾಣಿಸುತ್ತೆ. ಯಾಕೆಂತಂದರೆ ಇವರು ಟ್ರಂಪ್ ಅವ್ರು ಬಂದರೆ ಅವ್ರು ಏನಾರು ಹೇಳಿದ್ರು ಕೂಡ ಏನಾದ್ರು ಚೇಂಜಸ್ ಆಗ್ಬೋದು. ಸೊ ನನ್ನ ಪೊಸಿಷನ್ ಏನಿತ್ತು ಆಲ್ಮೋಸ್ಟ್ ನಾನೆಲ್ಲ ಎಕ್ಸಿಟ್ ಮಾಡಿದ್ದೀನಿ. ಒಳ್ಳೆ ರೀತಿಯಾದಂಥ ಒಂದು ಟ್ರೇಡ್ನ ಆಪರ್ಚುನಿಟಿ ಕೊಡ್ತು. 320p 350p ಕೂಡ ನಾನು ಸೆಲ್ ಮಾಡಿದ್ದೆ. ಸೊ ಒಳ್ಳೆ ಲೆವೆಲ್ 37-38 ಲೆವೆಲಲ್ಲಿ ಇದೆ, 20 ಲೆವೆಲ್ ತನಕ ಬಂತು. ನನಗೆ ನೆನಪಿರಲಿ, ನ್ಯಾಚುರಲ್ ಗ್ಯಾಸಲ್ಲಿ ಒಂದು ಕ್ವಾಂಟಿಟಿ ಅಂದರೆ ಅದೇ 1250, ಅದೇನೋ ಬ್ರಿಟನ್ ಯೂನಿಟ್ ಅಂತ ಕರಿತಾ ಹೋಗ್ತಾರೆ ಆ ನ್ಯಾಚುರಲ್ ಗ್ಯಾಸಿಗೆ.
ನೆನಪಿರಲಿ ನಿಮಗೆ ಇಂಡಿಯಾ 7th ಲಾರ್ಜೆಸ್ಟ್ ನ್ಯಾಚುರಲ್ ಗ್ಯಾಸ್ ಪ್ರೊಡ್ಯೂಸರ್. ಬಟ್ ಇದರಲ್ಲಿ ಮಿನಿ ಅಂತಲೂ ಇದೆ ಸರ್. ನೀವು ಕಮೆಂಟ್ ಮಾಡಿದರೆ ನಿಮ್ಮ ಕಮೆಂಟ್ನ ಓದಿದೆ. ಅಂದರೆ ಏನಾಗುತ್ತೆ ಅಂತಂದರೆ ಕ್ರೂಡ್ ತೊಗೋಬೇಕು ಅಂತಂದರೆ ನಿಮಗೆ 1 ಕ್ವಾಂಟಿಟಿಗೆ 100 ಬ್ಯಾರಲ್ಲು, ನ್ಯಾಚುರಲ್ ಗ್ಯಾಸು 1 ಕ್ವಾಂಟಿಟಿ ಅಂತಂದರೆ ಅದು 1250 MMBU ಅಂತ ಕರೀತಾರೆ. ಅದನ್ನ ಮಿಲಿಮೆಟ್ರಿಕ್ ಬ್ರಿಟಿಷ್ ಯೂನಿಟ್ ಅಂತಲೇ ಏನೋ ಒಂದಿದೆ ಅದು ನ್ಯಾಚುರಲ್ ಗ್ಯಾಸ್ದು. ಆ ಥರ ಇದೆ. ಅಷ್ಟೊಂದು ದೊಡ್ಡ ಕ್ವಾಂಟಿಟಿ ನಿಮಗೆ ತುಂಬ ಮಾರ್ಜಿನ್ ಬೇಕು. ಬೇಸಿಕಲಿ ಒನ್ ಆಫ್ ದ ಲಾರ್ಜೆಸ್ಟ್ ಮಾರ್ಜಿನ್ಸ್ನ ಚಾರ್ಜ್ ಮಾಡ್ತಾರೆ ನ್ಯಾಚುರಲ್ ಗ್ಯಾಸು ಮತ್ತು ಕ್ರೂಡ್ಗೆಲ್ಲ. ನ್ಯಾಚುರಲ್ ಗ್ಯಾಸ್ ಎಸ್ಪೆಷಲಿ 1250 ಅಲ್ವಾ 1 ಕ್ವಾಂಟಿಟಿ ಅಂದರೆ. ಹಾಗಾಗಿ ನಿಮಗೆ ಅಷ್ಟು ದೊಡ್ಡದು ಕ್ಯಾಪಿಟಲ್ ಇಲ್ಲ ನಿಮ್ಮ ಹತ್ರ ಇದು ಅಂತಂದರೆ ನೀವೇನು ಮಾಡ್ತಾ ಹೋಗ್ಬೋದು. ಮಿನಿ ಅಂತಲೂ ಬರುತ್ತೆ ಅಂತ ಇದ್ರು ಸೀರೀಸು. ನಾನು ಚೆಕ್ಔಟ್ ಮಾಡಿಲ್ಲ ವಾಲ್ಯೂಮ್ ಎಷ್ಟಿದೆ, ಲಿಕ್ವಿಡಿಟಿ ಯಾವ ರೀತಿ ಇದೆ ಅಂತ, ಬಟ್ ಕಮೆಂಟ್ ಮಾಡಿದ್ರು ಸರ್. ಸೊ ಕ್ರೂಡ್ ಮಿನಿ, ನ್ಯಾಚುರಲ್ ಗ್ಯಾಸ್ ಮಿನಿ ಅಂತಲೂ ಬರುತ್ತೆ. ಅದರಲ್ಲಿ ಕಮ್ಮಿ ಕ್ವಾಂಟಿಟಿ ಅಂದರೆ ಬೇಸಿಕಲಿ ಮಾರ್ಜಿನ್ ಕಮ್ಮಿ ಸಾಕಾಗ್ತಾ ಹೋಗುತ್ತೆ. ಅದನ್ನ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು ಯಾರಾದರೂ ಕಮಾಡಿಟಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ. ಅದೇ ರೀತಿಯಾಗಿ USD INR ನಿನ್ನೆ ಸ್ವಲ್ಪ ಕರೆಕ್ಷನ್ ಆದಂಗಿತ್ತು. ಇವತ್ತು ತಿರ್ಗಾ ವಾಪಸ್ಸು 86 ರೂಪಾಯಿ 50 ಪೈಸೆ ಮೇಲ್ಗಡೆ ಹೋಗಿದೆ. ನೋಡ್ತಾ ಹೋಗೋಣಂತೆ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಈ ಮಂತ್ ಎಂಡಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಮೂಮೆಂಟು ಆಗೋ ಥರದ್ದಿದೆ. ವಾಪಸ್ ಏನು ಕರೆಕ್ಷನ್ ಆಗಿದೆ ಇದಕ್ಕೆ ರಿಕವರಿ ಕೊಡ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಇನ್ನೂ ಕೂಡ ಒಂದು ಸೆಲ್ಲಿಂಗ್ ಬರ್ತಾ ಹೋಗ್ಬೋದು. ಸೊ ತುಂಬ ನ್ಯೂಸ್ ಬೇಸ್ಡ್ ಆಗಿದೆ ಅದು. US ಬೇಸ್ಡ್ ಆಗಿರ್ಬೋದು, ಬಜೆಟ್ ಮೇಲೆ ಆಗಿರ್ಬೋದು ಇದೆಲ್ಲ. ಹಾಗಾಗಿ ಜಾಸ್ತಿ ಮೈಕೈ ನೋವು ಮಾಡ್ಕೊಳೋದು ಬೇಡ. ಇವಾಗ ಆರಾಮಾಗಿ ನೋಡ್ಕೊಂಡಿರಿ. ಮಂತ್ಲಿ ಪೊಸಿಷನ್ ಇಟ್ಕೊಂಡವರು 20ನೇ ತಾರೀಕಿಂತ ಮುಂಚೆನೇ ದಯವಿಟ್ಟು ಎಕ್ಸಿಟ್ ಮಾಡೋದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಹೋಗಿ. ಯಾಕಂತಂದರೆ ತುಂಬ ವಾಲಟೈಲ್ ಆಗುವಂಥ ಸಾಧ್ಯತೆ ಇದೆ ಮುಂದಿನ ವಾರ ಸ್ಟಾಕ್ ಮಾರ್ಕೆಟು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಆಪತ್ಕಾಲಕ್ಕೆ ಇರಲಿ ಒಂದು ನಿಧಿ ಅಂತ, ಎಮರ್ಜೆನ್ಸಿ ಫಂಡ್ ಗೈಡ್ ಅಂತ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರುತ್ತೆ. ಆ ವಿಡಿಯೋ ಮೂಲಕ ನೀವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.